ಮೊದಲ ಹಂತದ ಪ್ರವಾಸ ಇವತ್ತು ಬೆಳಗಾಮಲ್ಲಿ ಕೊನೆಗೊಳ್ತಾ ಇದೆ. ಈಗಾಗಲೇ ಒಂದು ನವೆಂಬರ್ 25ರಿಂದ ಡಿಸೆಂಬರ್ 25ರವರೆಗೆ ನಮ್ಮ ಅಭಿಯಾನದ ಅವಧಿ ಅಂತ ಹಿಂದೆ ಘೋಷಣೆ ಮಾಡಿದ್ವಿ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಚರ್ಚೆಗೆ ಇನ್ನೂ ಹೆಚ್ಚು ಅವಕಾಶ ಬೇಕು ಅಂತ ಅವರು ಕೇಳಿದ್ದಕ್ಕಾಗಿ ಕೇಂದ್ರ ಸರ್ಕಾರ 3 ತಿಂಗಳ ಅದರ ಅವಧಿಯನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಅಭಿಯಾನದ ಅವಧಿನೂ ಕೂಡ ನಾವು ಮುಂದುವರಿಸ್ತೇವೆ, ಎಕ್ಸ್ಟೆಂಡ್ ಮಾಡಿದ್ದೇವೆ. ಈಗ ಮುಂದಿನ ಹಂತದಲ್ಲಿ ಬೆಳಗಾಂನಲ್ಲಿ ನಡೆಯುವಂಥ ಸದನದಲ್ಲಿ ಈ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಕೈಗೆತ್ತಿಕೊಂಡಿದೆ. ಆ ಹೋರಾಟವನ್ನು ಸದನದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ರಮೇಶಣ್ಣ ಜಾರಕಿಹೊಳಿ ಅವರು, ನಮ್ಮೆಲ್ಲ ಶಾಸಕರು ತೆಗೆದುಕೊಳ್ತಾರೆ. ಮತ್ತು ನಾಳೆ ಜಾಯಿಂಟ್ ಸೆಲೆಕ್ಟ್ ಕಮಿಟಿಯ ಅಧ್ಯಕ್ಷರನ್ನ 2-3 ದಿನದೊಳಗೆ ಮತ್ತು ಇಡೀ ಸಮಿತಿಯ ಮುಂದೆ ಈಗಾಗಲೇ ಏನು ಭಾಷಣಗಳಲ್ಲಿ ನಾವು ಪ್ರಸ್ತಾಪ ಮಾಡಿದ್ದೀವಿ. ರೈತರು ನಮ್ಮ ವಾರ್ ರೂಮಿಗೆ ಏನು ಮಾಹಿತಿಗಳನ್ನು ಕಳಿಸಿದ್ದಾರೆ ಮತ್ತು ನಮ್ಮ ನಾಯಕರುಗಳಿಗೆ ಭೇಟಿ ಮಾಡಿ ಮಾಹಿತಿಗಳನ್ನು ಒದಗಿಸಿದ್ದಾರೆ. ಇದೆಲ್ಲವನ್ನು ಕಾನ್ಸಾಲಿಡೇಟ್ ಮಾಡಿ ಬೇರೆ ಬೇರೆ ರೀತಿ ಸಮಸ್ಯೆಗಳಿದೆ. ರೈತರ ಜಮೀನು ಹೋಗಿದೆ, ದೇವಸ್ಥಾನಗಳು ಹೋಗಿದೆ, ಸರ್ಕಾರ ಕೊಟ್ಟಂಥ ಆಶ್ರಯ ಮನೆಗಳು ಹೋಗಿದೆ, ಸರ್ಕಾರಿ ಆಸ್ತಿಗಳು ಶಾಲೆ, ಅಂಗನವಾಡಿ ಈ ರೀತಿ ಆಸ್ತಿಗಳು ಹೋಗಿದೆ. ಯತ್ನಾಳ್ ಅವರು ಹೇಳಿದರು, ಬಿಜಾಪುರದಲ್ಲಿ SP ಆಫೀಸೇ ವಕ್ಫ್ ಅಂತ. ಈ ಥರದ ಎಲ್ಲ ಮಾಹಿತಿಗಳನ್ನು ಏನು ಸಂಗ್ರಹ ಆಗಿದೆ ಇದರ ವರದಿಯನ್ನು ಸದನ ಸಮಿತಿಗೆ ನಾವು ಕೊಡ್ತಾ ಇದ್ದೀವಿ. ಮುಂದುವರೆದಂತೆ ಸದನದ ನಂತರ ಇನ್ನು ಈಗ 7 ಜಿಲ್ಲೆಗಳ ಅಭಿಯಾನವನ್ನು ನಾವು ತಗೊಂಡಿದ್ದೀವಿ. ಬೀದರ, ರಾಯಚೂರು, ಯಾದಗಿರಿ, ಕಲಬುರಗಿ, ಬಿಜಾಪುರ, ಬಾಗಲಕೋಟೆ, ಬೆಳಗಾಂ ಇಷ್ಟು ಜಿಲ್ಲೆಗಳಲ್ಲಿ ಜನಜಾಗೃತಿ ಅಭಿಯಾನ ಇದು ನಿರಂತರ ಆಗಬೇಕಾಗಿರುವಂಥ ಅಭಿಯಾನ. ಒಂದೇ ದಿನ ಅಥವಾ ಒಂದು ಕಾರ್ಯಕ್ರಮದಿಂದ ಜನ ಎಚ್ಚೆತ್ಕೊಂಡು ಬಿಡ್ತಾರೆ ಅಂತ ನಮ್ಗೆ ಯಾರಿಗೂ ಅನಿಸಿಲ್ಲ. ಹೀಗಾಗಿ ಕೊನೆಯವರೆಗೂ ನಾವು ಹೋರಾಟವನ್ನು ತೆಗೆದುಕೊಂಡು ಹೋಗ್ತೇವೆ ಮತ್ತು ಈ ತಾರ್ಕಿಕ ಹಂತಕ್ಕೆ ಹೋಗೋವರೆಗೂ ಈ ಜನರಿಗೆ ನೆರವು ಕೊಡಬೇಕಾಗಿರುವಂಥ ಹೋರಾಟದ ನೇತೃತ್ವವನ್ನು ತಗೊಳ್ಬೇಕಾಗಿರೋ ನಮ್ಮೆಲ್ಲರ ಕರ್ತವ್ಯ. ಆ ದೃಷ್ಟಿಯಿಂದ ನಮ್ಮ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ. ಈಗಾಗಲೇ ನನ್ನ ಭಾಷಣದಲ್ಲಿ ನಾನು ಸಲಹೆಯನ್ನು ಕೊಟ್ಟಿದ್ದೇನೆ ರಾಜ್ಯ ಅಧ್ಯಕ್ಷರಿಗೆ. ತಾವೇನು ಸಮಿತಿ ಮಾಡಿದ್ದೀರಾ, ಅನಗತ್ಯವಾಗಿ ನೀವು ಗೊಂದಲವನ್ನು ಸೃಷ್ಟಿ ಮಾಡದೆ ಯತ್ನಾಳ್ ಅವ್ರನ್ನ ಶಿಸ್ತು ಕ್ರಮ ಕೈಗೊಳ್ತೇವೆ. ಯಾರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕಾಗಿತ್ತಲ್ಲ, SP ಸೋಮಶೇಖರ್ ಅವರು ಹೋಗಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ ಪರವಾಗಿ ವೋಟ್ ಹಾಕಿದ್ದೀನಿ ಅಂತ ಓಪನ್ ಆಗಿ ಹೇಳ್ತಾರೆ. ಜನಪರ ಹೋರಾಟಕ್ಕೆ ಇಳಿದಿರ್ತಕ್ಕಂಥ ಯತ್ನಾಳ್ ನೇತೃತ್ವದ ತಂಡದ ಮೇಲೆ ಕ್ರಮ ಕೈಗೊಳ್ತೀವಿ ಅಂತೀರಿ. ನಾವು ಭಾರತೀಯ ಜನತಾ ಪಾರ್ಟಿ ಹೆಸರಲ್ಲಿ ಹೋರಾಟವನ್ನು ಕೈಗೊಳ್ಕೊಂಡು ಪಕ್ಷವನ್ನು ಬಲಪಡಿಸುವುದರ ಜೊತೆಗೆ ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದಿಸ್ತಾ ಇದ್ದೀವಿ. ಸೊ ಹಾಗಾಗಿ ಆ ಥರದ ಯೋಚನೆಯನ್ನು ಬಿಟ್ಟು
ದಯವಿಟ್ಟು ಹೊಂದಾಣಿಕೆ ರಾಜಕಾರಣವನ್ನು ಬಿಟ್ಟು ಇನ್ಯಾವುದೋ ಕಾರಣಕ್ಕೆ ಈ ಬಿ ಜೆ ಪಿಯ ಹೋರಾಟ ಒಂದಾನೊಂದು ಕಾಲದಿಂದ ನಾನು ಅನೇಕ ವರ್ಷಗಳಿಂದ ಸಂಘಟನೆಯನ್ನು ಮಾಡ್ಕೊಂಡು ಬಂದಿದ್ದೇನೆ. ಯತ್ನಾಳ್ ಅವರು ಈ ಭಾಗದಲ್ಲಿ ಪಕ್ಷವನ್ನು ಕಟ್ಟಿರ್ತಕ್ಕಂಥ ನಮ್ಮ ಹಿರಿಯ ನಾಯಕರು. ಸಿದ್ದೇಶ್ ಅವ್ರ ಬಗ್ಗೆ ಹೇಳಿದರು. ಆಗಿನ ದಿನಗಳಲ್ಲಿ ತಂದೆಯವರು MP ಆದ ನಂತರ ಮಧ್ಯ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಬೆಳೆಯೋದಕ್ಕೆ ಶ್ರಮ ಪಟ್ಟಿರ್ತಕ್ಕಂಥ ನಾಯಕರು. ಸೊ ಇದನ್ನು ಮನವರಿಕೆ ಮಾಡಿಕೊಂಡು ಸ್ವಲ್ಪ ಆ ಸ್ಥಾನದಿಂದ ಗೌರವವಾಗಿ ನಡ್ಕೊಳ್ಳಿ. ಮತ್ತು ಈ ಇಶ್ಯೂ ಏನಿದೆ, ನಾನು ಹೇಳಿದೆ, ನಾವೆಲ್ಲರೂ ಹೇಳ್ತಾ ಇದ್ದೀವಿ, ಇದು ಮನುಷ್ಯನಿಗೆ ದೇಹಕ್ಕೆ ಹೆಂಗೆ ಕ್ಯಾನ್ಸರ್ ಬಂದು ಮನುಷ್ಯನನ್ನೇ ಬಲಿ ತಗೊಳ್ಳತ್ತೆ, ಹಾಗೆ ವಕ್ಫ್ ಅನ್ನುವಂಥದ್ದು ದೇಶವನ್ನು ಬಲಿ ತಗೊಳ್ಳಿಕ್ಕೆ ಹೊರಟಿರ್ತಕ್ಕಂಥ ಒಂದು ಹುನ್ನಾರ ಇದು. ಆ ಹೋರಾಟಕ್ಕೆ ಸೀರಿಯಸ್ ಆಗಿ ಈ ಹೋರಾಟವನ್ನು ಮಾಡಿ ಅನ್ನುವಂಥ ಸಲಹೆಯನ್ನು ಈ ಸಂದರ್ಭದಲ್ಲಿ ಕೊಡ್ತೇನೆ. ನಾವು ಹೇಳಿದ ಪ್ರಕಾರ ಇದು ನಿಮ್ಮ ಇಂಡಿಕೇಶನ್ ದಟ್ ಇಟ್ ಇಸ್ ಗೋಯಿಂಗ್ ಟು ಬಿ ವರ್ಟಿಕಲ್ ಡಿವಿಷನ್ ಇನ್ ದ ಪಾರ್ಟಿ. ಇಟ್ ಈಸ್ ನಾಟ್ ಇಂಡಿಕೇಶನ್ and it is not going to happen also. Don't think like that. We are staunch workers of Bharatiya Janata Party. We have not doing this work. Let me complete your question. We are requesting which committee you have made for this. Let them go see the situation in the ground. You will be knowing. Just speaking in sitting in the Bangalore, it will not give the any yield. Thank you. But what is one at a time, please. ನಮ್ಮೆಲ್ಲ ನಾಯಕರು ಹೋಗ್ತೀವಿ. ಯತ್ನಾಳ್ ಅವರು, ರಮೇಶ್ ಅಣ್ಣ ಜಾರಕಿಹೊಳಿ ಅವರು, ಪ್ರತಾಪ್ ಸಿಂಹ ಅವರು, ಕುಮಾರ್ ಬಂಗಾರಪ್ಪನವರು, ನಾನು, ಸಿದ್ದೇಶ್ ಅವರು, ಚಂದ್ರಣ್ಣ ಅವರು, ಎಲ್ಲರೂ, ಹರೀಶ್ ಅವರು. ಸುಬ್ರಹ್ಮಣ್ಯಂ ನಾಯ್ಡು ಸೇರಿದಂತೆ ಎಲ್ಲರೂ ಕೂಡ ಸಭೆ ಮಾಡಿ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಒತ್ತಡ ಮಾಡ್ತಾ ಇರುವಂಥದ್ದು. ಸೊ ಒಂದು ಕಡೆ ನೀವು ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ರಿ, ಇನ್ನೊಂದು ಕಡೆ ನಿಮ್ಮನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಂತೇಳಿ ಪಕ್ಷದಲ್ಲೇ ಈ ರೀತಿ ಆಗ್ತಾ ಇದ್ರೆ ಏನು ಸಂದೇಶ? ಅವ್ರು ಘೋಷಣೆ ಆಗ್ತಾ ಇದ್ದಾರೆ. ಪಕ್ಷ ಏನು ಹಂಗೆ ಹೈಕಮಾಂಡ್ ಒಂದು ನಿಮಿಷ ಉತ್ತರ ಅದರದ್ದೇ ಪ್ರಶ್ನೆ ಕೇಳಿ. ನಾವು ಭಾಳ ಸ್ಪಷ್ಟ ಸಂದೇಶ ಕೊಡ್ತಾ ಇದ್ದೀವಿ. ಜನಪರ ಹೋರಾಟಕ್ಕೆ ಕೆಳಗಿಳಿಯಿರಿ, ಇಳಿದಿದ್ದೀವಿ ನಾವು. ನಮ್ಮ ಜೊತೆಗೆ ಬರೋಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಪಾಡಿಗಾರು ನೀವು ಮಾಡಿ, ಜನಪರ ಹೋರಾಟ ಮಾಡಿ. ನಾವು ವಾಲ್ಮೀಕಿ ಹಗರಣದಲ್ಲಿ ಇದೇ ಬೆಳಗಾಮಲ್ಲಿ ಸಭೆ ಮಾಡಿ ಅನುಮತಿ ಕೇಳಿದ್ವಿ. ಆ ಅನುಮತಿನೂ ನಿಮ್ಗೆ ಕೊಡ್ಸೋಕ್ಕಾಗಲಿಲ್ಲ. ಅದಕ್ಕೆ ಅಡೆತಡೆ ಉಂಟು ಮಾಡಿದ್ರಿ. ಅದರ ಬದಲಿಗೆ ಇದು ಜನರು ಪರಿತಪಿಸ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಈ ಹೋರಾಟವನ್ನು ಕೈಗೆತ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಹೊಂದಾಣಿಕೆ ಮಾಡ್ಕೊಂಡು ಇದನ್ನು ಸಾಯಿ ಹೊಡೆಯೋಕ್ಕೆ ಹೋಗ್ಬೇಡಿ, ಜೊತೆಗೆ ಸೇರಿಕೊಳ್ಳಿ, ಇಲ್ಲ ನೀವಾಗೆ ಮಾಡಿ. ಇದು ನಮ್ಮ ಸಲಹೆ. ಈಗ ದೆಹಲಿಗೆ ಹೋಗ್ತಾ ಇರೋದು ಕೇವಲ ವಕ್ಫ್ ಹೋರಾಟದ ಸಲ ಹೋಗ್ತಾ ಇದ್ದೀರೋ ಅಥವಾ ಹೊಂದಾಣಿಕೆ ರಾಜಕಾರಣ ಅಂತ ಪದೇ ಹೇಳ್ತಾ ಇದ್ದೀವಿ? ಹೊಂದಾಣಿಕೆ ರಾಜಕಾರಣದ ದೂರು ಕೂಡ ವರಿಷ್ಠರು ಕೊಡ್ತಾ ಇದ್ದೀವಿ. ದೂರು ಕೊಡೋಕ್ಕೇನು ಹೋಗ್ತಾ ಇಲ್ಲ. ಇದ್ರ ಬಗ್ಗೆ ಪ್ರಸ್ತಾಪನೆ ಮಾಡಬೇಕು. ದೂರು ಕೊಡೋಕ್ಕೆ ಹೋಗ್ತಾ ಇಲ್ಲ. ಜನಜಾಗೃತಿ ಮೂಲಕ ನೀವು ಹೊಂದಾಣಿಕೆ ಹೇಳ್ತಾ ಇದ್ದೀವಿ. ವರಿಷ್ಠರ ಗಮನಕ್ಕೆ ತರಲಿಕ್ಕೆ ಯಾಕೆ ನೀವು ನಿರ್ಣಯಿಸ್ತಾರೆ? ವರಿಷ್ಠರ ಗಮನದಲ್ಲಿ ಎಲ್ಲವೂ ಇದೆ ಅಂತ ನನ್ನ ಭಾವನೆ. ನೀವಾಗಿ ಬೆಳಗಿಲ್ಲ ನನ್ನ ಭಾವನೆ ಹಂಗೆ. ನಾವು ವಾಲ್ಮೀಕಿ ಹಗರಣದಲ್ಲಿ ವ್ಯತ್ಯಾಸಗಳಾಗಿದ್ದರಿಂದ ಅವತ್ತು ನಾವು ಇಲ್ಲಿ ಘೋಷಣೆ ಮಾಡಿದ್ವಿ, ದಸರಾದ ನಂತರ ಈ ಕಾರ್ಯಕ್ರಮ ತೊಗೊಳ್ಬೇಕನ್ನುವಂಥ ಯೋಜನೆ ನಮ್ಮದಾಗಿತ್ತು. ಅದಕ್ಕೋಸ್ಕರ ನಾನು ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಅನುಮತಿ ಸಿಕ್ತೋ ಇಲ್ಲೋ ಏನೋ ಅಂತ ಆ ರಾಜಕಾರಣಕ್ಕೆ ಹೋಗಲ್ಲ. ಇದನ್ನು ನಾವು ನ್ಯಾಯಾಲಯದಲ್ಲಿ ಹೋರಾಟವನ್ನು ಮುಂದುವರಿಸಿದ್ದೀವಿ. ಈಗಾಗಲೇ ತಮ್ಮ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಯತ್ನಾಳ್ ಅವರು, ರಮೇಶ್ ಅವರು, ನಾನು, ಕುಮಾರ್ ಬಂಗಾರಪ್ಪನವರು ಈಗಾಗಲೇ ಹೈಕೋರ್ಟ್ ಮೆಟ್ಲು ಏರಿದ್ದೀವಿ. ಇದ್ರ ಬಗ್ಗೆ ಕೋರ್ಟ್ ಮಾನಿಟರ್ಡ್ CBI ಎನ್ಕ್ವೈರಿ ಆಗಬೇಕು ಅಂತ ನ್ಯಾಯಾಲಯದಲ್ಲಿ ಹೋರಾಟವನ್ನು ಮಾಡ್ತಾಯಿದ್ದೀವಿ. ನೋ ಕಮೆಂಟ್ಸ್. ನಾ ಹೇಳಿದ್ದೀನಿ ಒಬ್ಬ ಉಳ್ಕೆ ಹೇಳುವುದಿಲ್ಲ. ಶಾಸಕರು ಬರ್ತಾರೋ ಬರಲ್ವೋ ಇದೊಂದು ಜನಾಂದೋಲನ. ಜನ ಬಂದ ಮೇಲೆ ಶಾಸಕರು ಅವ್ರಿಂದ ಬಂದೇ ಬರ್ತಾರೆ.
ಅದ್ರ ಬಗ್ಗೆ ನಮಗೇನು ಚಿಂತೆ ಇಲ್ಲ. ದಾವಣಗೆರೆಯಲ್ಲಿ ಮಾಡುವಂಥ ಕಾರ್ಯಕ್ರಮ ನಿಮ್ಮೆಲ್ಲರ ಶಕ್ತಿ ಪ್ರದರ್ಶನ ಆಗುತ್ತಾ? ನಮ್ಮ ಶಕ್ತಿ ಪ್ರದರ್ಶನ ಅಲ್ಲ, ವಕ್ಫ್ ಬಾಧಿತರ ಸಮಾವೇಶ ಅದು. ರಾಜ್ಯದಲ್ಲೇನು ಇಷ್ಟೊಂದು ಅನಾಹುತಗಳಾಗ್ತಾ ಇದೆಯಲ್ಲ, ಇಷ್ಟು ಜನ ಕಣ್ಣೀರು ಹಾಕ್ತಾ ಇದ್ದಾರೆ. ನಮ್ಮ ಹತ್ರ ಡಾಕ್ಯುಮೆಂಟ್ಗಳನ್ನು ತಂದುಕೊಟ್ಟು, ನಾನು ಹೇಳಿದೆ ನಿನ್ನೆ ಉದಾಹರಣೆ ಹೇಳಿದೆ ಭಾಷಣದಲ್ಲಿ, ಯತ್ನಾಳ್ ಅವರು ಪ್ರಸ್ತಾಪ ಮಾಡಿದರು. ಅಲ್ಲೊಬ್ಬ ರೈತ ಯಾದಗಿರಿ ಜಿಲ್ಲೆನಲ್ಲಿ ಹಣ ಬರ್ತಾ ಇತ್ತು ಅವನಿಗೆ, ಅದನ್ನು ವಕ್ಫ್ನವರು ತಮ್ಮದು ಅಂತ ಆಸ್ತಿ ಅವ್ನಿಗೆ ಬರೋ ಹಣವನ್ನು ಅವನು ಹೊಲದ ಹಣ ತಡೆ ಹಿಡಿದ್ರು, ನಮಗೆ ಕೊಡಬೇಕು ಅಂತ ಕ್ಲೇಮ್ ಮಾಡ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಅವನು ಬೆಳೆದಿರೋಂಥ ಬೆಳೆಗಳನ್ನು, ಎಷ್ಟೋ ಕಾಲದ ಹಳೇ ತೆಂಗಿನ ತೋಟವನ್ನು ದಲಿತ ಜನಾಂಗಕ್ಕೆ ಸೇರಿರ್ತಕ್ಕಂಥವನು ಅವನ ಮರಗಳನ್ನೆಲ್ಲ ಕಡಿದು ಹಾಕಿ ಅವನು ತೋಟದಿಂದ ಓಡಿಸ್ತಾರೆ. ಇದು ಯಾವ ಯುಗದಲ್ಲಿ ನಾವಿದ್ದೀವಿ? ಯಾರ ಸರ್ಕಾರ ಇಲ್ಲಿದೆ? ಇಂಥ ಒಂದು ಇದ್ರ ವಿರುದ್ಧ ಬಾಧಿತರು ಯಾರಿದಾರಲ್ಲ, ಸಂತ್ರಸ್ತರು ಯಾರಿದಾರಲ್ಲ, ಇದರಿಂದ ಆಗ್ತಾ ಇರೋ ತೊಂದರೆಯನ್ನು, ಅಂಥವ್ರ ಸಮಾವೇಶ ನಾವು ಮಾಡ್ಲಿಕ್ಕೆ ಹೊರಟಿದ್ದೀವಿ. ದಾವಣಗೆರೆ ಸಮಾವೇಶ ಅಧಿವೇಶನ ನಂತರನೂ ಅಥವಾ ಇದೆಲ್ಲ ಮುಗಿಬೇಕಲ್ಲ ನಮ್ಮದು ಜನಜಾಗೃತಿ. ಇನ್ನೂ ಅನೇಕ ಜಿಲ್ಲೆಗಳಿಗೆ ಹೋಗೋದಿದೆ, ಅಲ್ಲಿ ಆಗಿರ್ತಕ್ಕಂಥ ಎಲ್ಲ ಕಡೆ ಕರೀತಾ ಇದ್ದಾರೆ ಈಗ. ಅದೆಲ್ಲ ಮುಗಿದ ನಂತರ ಮುಂದಿನ ದಾವಣಗೆರೆ ಡೇಟಲ್ಲಿ ತೀರ್ಮಾನ. ನಾವು ಶುರು ಮಾಡಿಬಿಟ್ಟಿದ್ದೀವಲ್ಲ, ಇದೆಲ್ಲಿ ತಡೆಯೋಕ್ಕೂ ಸಾಧ್ಯ ಇಲ್ಲ. ಥ್ಯಾಂಕ್ ಯು. ಎಲ್ಲಿ JPC ಮುಂದೆ ನಾವು ಅದ್ರ ಸಂಬಂಧ ಇಲ್ಲ ರೀ. JPCಗೆ ನಾವು ಹೋಗ್ತಾ ಇರೋದು, ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮುಂದೆ ಹೋಗ್ತಾ ಇದ್ದೀವಿ. ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯವರೆಗೂ ನಮ್ಮ ಒಳಗಿನ ಸಮಸ್ಯೆಗೂ ಏನು ಸಂಬಂಧ ಇದೆ? ಒಳಗಿನ ಸಮಸ್ಯೆ ಬಗೆಹರಿಸಬೇಕಾದವರು ಅಲ್ಲಿ ಸ್ಥಾನದಲ್ಲಿ ಕೂತಿರೋರು, ಅವರು ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಬಂದ ಮೇಲೆ ಯೋಚನೆ ಮಾಡಿ, ಬರಲಿ, ಬಂದಮೇಲೆ ಯೋಚನೆ ಬರಲಿ. ಅಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು, JPC ಅಂತ ಹೇಳ್ತಾ ಇದ್ದೀನಿ. ಇಲ್ಲ, ಹಂಗೆ ಹೇಳಲಿಲ್ಲ. ಒಬ್ಬರೇ ಹೋಗಂಗಿಲ್ಲ ಅಂತ ಹೇಳಿದ್ದಾರೆ ಅವರು, ಒಬ್ಬರೇ ಹೋಗಲ್ಲ ಅಂತ ಹೇಳಿದ್ದಾರೆ. ಅಲ್ಲಣ್ಣ, ಅವ್ರು ಕರೀಲಿ, ನೋಡೋಣ. ಕರೀಲಿಲ್ಲ.